ಸೌಂದರ್ಯ ಲಹರಿಯ 39ನೇ ಶ್ಲೋಕ ಏನ್ ಹೇಳುತ್ತೆ ತಿಳಿಸ್ತೀರಾ? ಇವತ್ತಿನ ದೇವಿ ಸಪ್ತಮಾತ್ರಿಕೆಯಲ್ಲಿ ವಿಶೇಷವಾಗಿ ಕೂತ್ಕೊಳ್ತಕ್ಕಂಥದ್ದು ಚಾಮುಂಡ. ಆ ಚಾಮುಂಡ ಏನಂದ್ರೆ ಯಾವಾಗ್ಲೂ ಅಳ್ಮುಖದಲ್ಲಿ ಇರ್ತಾಳಂತೆ, ಗೊತ್ತಾಗಲ್ಲ ಏನೇ ಅಳ್ಮುಂಜಿ ತರ ಆಡ್ತೀಯಾ ಅಂತ. ಅಳ್ಮುಂಜಿ ಅನ್ನಬಾರ್ದು ಸದ್ಯ ನೀವು. ಯಾವತ್ತು ಹೆಣ್ಮಕ್ಳು ಯಾವತ್ತು 24 ಗಂಟೆ ಚಿಕ್ಕ ಮಕ್ಳು ಅದೇ ಓ ಬೇಕು ಅಂತಿರ್ತಾರೆ ನೋಡಿ, ಅಂಥವ್ರನ್ನ ಚಾಮುಂಡಾ ಸ್ವರೂಪ ನೋಡಿ. ಅವಳನ್ನ ಯಾವತ್ತು ಇಂಥ ಒಂದು ಚಂಡಿ ಹಿಡ್ದಂಗೆ ಆಡ್ತಾಳೆ ಅವಳು. ಏನು ಬಂತು ದೊಡ್ಡ ರೋಗ ಗೊತ್ತಿಲ್ಲ ಅಂತ ಕೆಲವರೆಲ್ಲ ಆ ಕಾಲದವರು ಬೈತಾರೆ ಹಳ್ಳಿ ಕಡೆ. ಏನಕ್ಕೆ ಅಂದರೆ ಇವರೆಲ್ಲ ಗ್ರಾಮ ದೇವತೆಗಳ ಗೊತ್ತಿಲ್ಲದೆ ಅವಳು ಬಂದು ಆಹ್ವಾನ ಆಗ್ತಾಳಂತೆ. ಹೆಣ್ಣು ಮಕ್ಕಳ ಮುಖಾಂತರ, ಚಿಕ್ಕ ಮಕ್ಕಳ ಮುಖಾಂತರ, ಕೆಲವರು ವಯಸ್ಸಾದ ಮುಖಾಂತರನೇ ಅವರಿಗೆ ಆವರಿಸ್ಕೊಂಡ್ಬಿಡುತ್ತೆ. ಅದಕ್ಕೆ ಎಲ್ಲೆಲ್ಲಿ ನೀವು ಗ್ರಾಮದಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಹಿಲ್ ಸ್ಟೇಷನಲ್ಲಿ ವಾಸವಾಗಿರ್ತೀರಾ, ಮರ್ಕೆರಾ ಭಾಗದಲ್ಲಿ ವಾಸವಾಗಿರ್ತೀರ ಅಂತ ಇಟ್ಕೊಳ್ಳಿ, ಅಥವಾ ಪರಶುರಾಮ ಕ್ಷೇತ್ರದಲ್ಲಿ ಕೊಡಗಿನ ಭಾಗ ವಾಸವಾಗಿರ್ತೀರ, ಅಥವಾ ದಕ್ಷಿಣ ಕನ್ನಡದ ಭಾಗದಲ್ಲಿ ಕಾಡಿನ ಭಾಗ ವಾಸವಾಗಿರ್ತೀರ, ಚಿಕ್ಕಮಂಗ್ಳೂರಲ್ಲಿ ಎಲ್ಲೋ ಇರ್ತೀರ ಕಾಡಿನ ಭಾಗ, ಯಾವುದೋ ಡೆಸರ್ಟೆಡ್ ಪ್ಲೇಸಲ್ಲಿ ಇರ್ತೀರ, ಇಲ್ಲದೆ ಇದ್ರೆ ಯಾವುದಾದ್ರು ಘಾಟ್ ಸೆಕ್ಷನಲ್ಲಿ ಕೂರಿಸ್ಕೊಂಡಿರ್ತೀರ. ಹೀಗೆ ಆ ವಿಚಾರ ಕಾಡಿನ ಭಾಗದಿದ್ದವ್ರಿಗೆ ಚೌಡಮ್ಮ, ಆ ಚೌಡಿ ಅನ್ನೋಳು ಕಲ್ಲಲ್ಲಿರ್ತಾಳೋ, ಪೂಜೆ ಮಾಡ್ತಾಳೋ, ಕೆಲವರೆಲ್ಲ ಸಂಕೀರ್ತ ಮಾಡ್ತಾಳೋ. ಇವಳಿಗೆ ಚೌಡಿ ಅಂತಕ್ಕಂಥವಳು ಚಾಮುಂಡಿ ಅಲ್ಲ, ಚಾಮುಂಡ, ಅಳುಮುಖದವಳು. ಯಾವಾಗಲೂ ಅಳುಮುಖದಲ್ಲಿ ಇದ್ರೂ ಸಹ ನಿದ್ರಾವಸ್ಥೆಯನ್ನು ಕೊಡ್ತಕ್ಕಂಥವಳು ಇವಳೆ. ನಿದ್ದೆ ಇಲ್ದ್ರೆ ಏನು ಮಾಡ್ತೀರಾ? ಅದಕ್ಕೆ ಜೀವಂತವಾಗಿದ್ದ ಮನುಷ್ಯ ಸುಮ್ಮನೆ ನಿದ್ದೆ ಮಾಡಬಾರ್ದು, ನಿಶ್ಚಿಂತೆಯಿಂದ ನಿದ್ದೆ ಮಾಡಬೇಕು, ಚಿಂತೆ ಇಲ್ಲದೆ ನಿದ್ದೆ ಮಾಡಬೇಕು. ಚಿಂತಲೇನು ಮಾಡೋ ಸಂತ ಕೂಡ ನಿದ್ರೆ చేస్తాడంట. ಅಂದರೆ ಯಾವತ್ತು ಚಿಂತೆ ಇಲ್ದೇನೋ ಸಂತೆಲ್ಲ ನಿದ್ದೆ ಮಾಡ್ತಾನಂತೆ. ಅಂತ ಅವನಾಗಬೇಕು. ಆಗಬೇಕು ಅಂತ ಏನು ಮಾಡಬೇಕು? ನೀವು ಯಾವ ಕಾಲಕ್ಕೂ ಚಿಂತೆಗಳನ್ನ ಬಿಸಾಕಬೇಕು, ಸಂತೆಗೆ ಬಿಸಾಕ್ಬಿಡ್ಬೇಕು, ಆನಂದವಾಗಿರ್ಬೇಕು. ಅದಕ್ಕೆ ಕಷ್ಟ ಸಾಯ್ತಾ ಇದ್ರೆ ಬಹಳ ಸಂತೋಷ ಪಡಬೇಕು. ಅದಕ್ಕೆ ಹೇಳ್ತಾರೆ ಸತ್ತಾಗ ಮುಸಲ್ಮಾನರ ಮನೇಲಿ ಸಾಯ್ಬೇಕಂತೆ. ಯಾಕೆಂದ್ರೆ ಅವ್ರ ಮೇಲೆ ನೋಡಿ ಉಗುರು ಕತ್ತರಿಸ್ತಾರೆ, ಫಸ್ಟ್ ಕ್ಲಾಸಾಗಿ ಸೆಂಟ್ ಹಾಕ್ತಾರೆ, ಸ್ನಾನ ಮಾಡಿಸ್ತಾರೆ ಹೆಣಕ್ಕೆ, ಯಾರು ಅಳಲ್ಲ, ಫಸ್ಟ್ ಕ್ಲಾಸಾಗಿ ಆತ್ಮ ಮೋಕ್ಷಕ್ಕೆ ಹೋಗುತ್ತೆ. ನೀವುಗಳ ಅಯ್ಯೋಯ್ಯೋ ಅಯ್ಯೋ ಮಗು ಎದ್ದು ಬಿಡ್ಬೇಕು, ಮಲಗಿದ್ದವನು ಎದ್ದು ಬಂದ್ಬಿಡ್ತಾನೆ ಪ್ರೇತಾತ್ಮವಾಗಿ, ಎಲ್ಲಿ ಹೋಗ್ತಾನೆ ಸದ್ಯ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಅದಕ್ಕೆ ಮೋಕ್ಷ ಇಲ್ಲದೆ ಅಲಮಾರಿ ಪ್ರೇತಾತ್ಮಗಳು. ಅಳಬೇಡಿ, ಸತ್ರೆ ಬಹಳ ಸಂತೋಷ, ಇನ್ನೂ ಸಂತೋಷ, ಹೋಗ್ತಾರೆ ಹೋಗಿ ಬರ್ತಾ ಇರೋನ್ಬೇಕು. ಯಾವ ಕಾಲಕ್ಕೆ ಆನಂದಂದಿರ್ಬೇಕು. ಸಾಯ್ತಾ ಇದ್ದಾರಾ ಒಬ್ರು ಇಬ್ರು, ನನ್ನಷ್ಟು ಆನಂದ ಪಡ್ಬೇಕು. ನೀವು ಎಷ್ಟು ಜನ ಪ್ರಪಂಚ ಸಾಯ್ತಾ ಇದ್ದಾರೆ ಸಂತೋಷ ಪಡಬೇಕು. ನೀವು ಅಳ್ತಾ ಇದ್ದರೆ ಜೀವನ ಪೂರ್ತಿ ಅಳ್ತಾನೆ ಇರ್ತೀರ, ಚಿಂತೆ ಇರ್ಕೋಡ್ದು. ಎಲ್ಲ ಧರ್ಮದಲ್ಲೂ ಎಲ್ಲ ಆಶಯದಲ್ಲೂ ಅದನ್ನೇ ಹೇಳೋದು. ಯಾವತ್ತು ತಿಳ್ಕೊಳ್ಳಿ, ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯ ಅತ್ತರೆ ಚಿಂತೆಗೊಳಗಾಗ್ತಾನೆ, ಅಳದೇ ಇದ್ರೆ ಸಂತೋಷ ಪಡ್ತಾನೆ. ಅದಕ್ಕೆ ಯಾವ ದುಃಖಕ್ಕೂ ಎಂಥ ದುಃಖಕ್ಕೂ ಬಹಳ ಸಂತೋಷ ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸ್ಕೋಬೇಕು. ಜೀವಂತವಾಗಿರೋವರೆಗೂ ಚಿಂತೆ ಇರಬಾರದು. ಬನ್ನಿ ಅಂಥ ಒಂದು ಸೌಂದರ್ಯ ಲಹರಿಯಲ್ಲಿ ಶಂಕರಾಚಾರ್ಯನ ಮೊದಲು ಸ್ವಾಗತಿಸೋಣ. ಹಾಗೆ ಇಮಿಡಿಯೇಟ್ ಆಗಿ ಶ್ಲೋಕಕ್ಕೆ ಹೊರಟೋಗೋಣ. ಏನಂತೀರಾ? ಬನ್ನಿ ನೋಡೋಣ. ಸಪ್ತಮಾತೃಕೆಯಲ್ಲಿ ಚಾಮುಂಡಾದೇವಿಯನ್ನ ಸ್ವಾಗತಿಸ್ತಕ್ಕಂಥ ಅವಕಾಶವನ್ನ, ಚಿಂತೆ ಇಲ್ಲದೇ ಇರತಕ್ಕಂಥ ಅವಕಾಶವನ್ನ ಅಳುಮುಖದವಳು ವಿಶೇಷವಾಗಿ ಕೂತಿರತಕ್ಕಂಥ ರೂಪುರೇಖೆಗಳು. ಇವಳು ಕೂತಿರತಕ್ಕಂಥ ಜ್ಞಾಪಕ ಇಟ್ಕೊಳ್ಳಿ, ಅವಳು ಕೂತಿರೋದೇ ಲಿಂಗದ ಮೇಲೆ, ಯಾವತ್ತೂ ಶಿವನ ಲಿಂಗದ ಮೇಲೆ. ರೂಪುರೇಖೆಗಳಿಲ್ಲದೆ ಬಂಡೆಗಳಾಗಿ ಅಥವಾ ಗಿಡಗಳಾಗಿ ಪೊದೆಗಳಾಗಿ ಅವಳು ಕೂತಿರೋದು ಹೇಗೆ ಗೊತ್ತಿಲ್ಲ. ಗಲ್ಲಿ ನೋಡಿ, ಯಾವತ್ತೂ ಸಪ್ತಮಾತೃಕೆಯಲ್ಲಿ ಮೊದಲೇ ಏನು ಮಾಡ್ತಾರೆ, ಗುಂಡು ಕಲ್ಲಿಟ್ಟಿರ್ತಾರೆ. ಚಾಮುಂಡಿ ದೇವಿ ಅವಳು ರೂಪನೇ ಇಲ್ಲ, ಚಾಮುಂಡಾದೇವಿ ಅವಳು ಹಾಗೆ ಇರ್ತಾಳೆ. ಇದನ್ನೇ ಗುಂಡು ಕಲ್ಲನ್ನೇ ಪೂಜೆ ಮಾಡೋದು, ಬಹಳ ಸಂತೋಷ. ಸುಮ್ಮನೆ ಒಂದು ತ್ರಿಶೂಲ ಇಟ್ಟಿರ್ತಾಳೆ ಚಾಮುಂಡಾದೇವಿ, ತ್ರಿಶೂಲ ಇಟ್ಟಿರ್ತೀವಿ, ಇಲ್ಲೇ ಬಲಿ ಹಾಕ್ತೀವಿ, ಇದೇ ಕಟ್ಟೆ. ಒಂದು ಕಟ್ಟೆ, ಯಾವ ಕಟ್ಟೆ? ಮರದ ಬುಡ ಇರುತ್ತೆ, ಆ ಬೇರುಗಳೆಲ್ಲ ಬರುತ್ತೆ, ಇದೇ ಚಾಮುಂಡಾದೇವಿ. ಹೀಗೆ ನಮಸ್ಕಾರ ಅಂದರೆ ಒಬ್ಬೊಬ್ಬರ ರೀತಿಯಲ್ಲಿ ಹೇಗೆ ಮಾಡ್ತಾರೆ. ಆಕಾರ ಇಲ್ಲದೆ ನಿರಾಕಾರ ಸ್ವರೂಪಿಣಿ ಅಳುಮುಖದವಳೆ ಚಾಮುಂಡ. ಇಂಥ ಒಂದು ಚಾಮುಂಡನ ಸ್ವಾಗತಿಸ್ಬಿಡೋಣ ಶ್ಲೋಕದ ಮುಖಾಂತರ. ಬನ್ನಿ ನೋಡೋಣ. ತಡಿತ್ವಂದಂ ಶಕ್ತ್ಯ ತಿಮಿರ ಪರಿಪಂಥಿ ಸ್ಫುರಣಯ ಸ್ಫುರನ್ನಾನಾರತ್ನಾಭರಣ ಪರಿಣಧ್ಯೇಂದ್ರಧನುಷಂ ತವ ಶ್ಯಾಮಂ ಮೇಘಂ ತಮಪಿ ಮಣಿಪೂರೈಕ ಶರಣಂ ನಿಷೇಧೇ ವರ್ಷಂತಂ ಹರಮಿಹಿರ ತಪ್ತಂ ತ್ರಿಭುವನಂ ತಡಿತ್ವಂದಂ ಶಕ್ತ್ಯಾ ತಿಮಿರ ಪರಿಪಂಥಿ ಸ್ಫುರಣಯ ಸ್ಫುರನ್ನಾನಾರತ್ನಾಭರಣ ಪರಿಣಧ್ಯೇಂದ್ರಧನುಷಂ ತವ ಶ್ಯಾಮಂ ಮೇಘಂ ತಮಪಿ ಮಣಿಪೂರೈಕ ಶರಣಂ ನಿಷೇಧೇ ವರ್ಷಂತಂ ಹರಮಿಹಿರ ತಪ್ತಂ ತ್ರಿಭುವನಂ.
ಅವಳು ಇನ್ನೇನು ಹೇಳ್ತಾಳೆ, ತತ್ವಶಾಮ್ಯಂ, ಶಾಮ್ಯದಲ್ಲಿ ಅವಳು ತತ್ವಶಾಮ್ಯಂ, ಒಂದೊಂದು ವರ್ಣ ಅಂತೆ, ಆ ವರ್ಣಗಳೇ ಮುಕ್ತಾಂ ವಿದ್ರುಮ ಹೇಮ ನೀಲ ಧವಳ ಛಾಯೇರ್ ಅಂತ. ಆ ತಿಮಿರ ಅಂತಕ್ಕಂಥ ವಿಚಾರದಲ್ಲಿ ಇವಳಿಗಿರ್ತಕ್ಕಂಥ ದಿಮಾಕಲ್ಲಿ ಅವಳು ಹಾಕೊಳ್ಳೋ ಒಡವೆಗಳೇ ಒಂದೊಂದು ವಿಭಿನ್ನ ಅಂತೆ. ಧರ್ಮರಾಯ ಹತ್ರ ಹೋದಾಗ ಅವಳು ಅಗ್ನಿ ಪ್ರವೇಶ ಮತ್ತೆ ಮಾಡ್ತಾಳೆ, ಹೊಸದಾಗಿ ರೂಪುಗೊಳ್ತಾಳೆ, ಅವಳೇ ಚಾಮುಂಡ. ಅದೇ ರೀತಿ ಯಮಧರ್ಮರಾಜನ ಸ್ವರೂಪದಲ್ಲಿ ಅಕ್ಷಯ ಪಾತ್ರೆಯನ್ನು ಕೊಡ್ತಾಳೆ. ಅದಕ್ಕೆ ಯಮ ತಾನು ವಿಶೇಷವಾಗಿ ಧರ್ಮರಾಯ ತಂದೆ ಆಗಿಂದ ಅಕ್ಷಯ ಪಾತ್ರೆಯನ್ನು ಕೊಡ್ತಾಳೆ. ಕೃಷ್ಣ ಪರಮಾತ್ಮ ಕೇಳ್ತಾನೆ ಎಲ್ಲಿದೆ ಅಂದಾಗ ಅಕ್ಷಯ ಪಾತ್ರದಲ್ಲಿ ತೆಗೆದಿರ್ತಾರೆ. ಒಂದು ಅಗ್ಳ ಇದೆಯಲ್ಲ, ಆ ಅಗಳು ತೆಗೆದು ನೋಡಿದಾಗ ಅಕ್ಷಯ ಪಾತ್ರೆ ಆಗುತ್ತೆ. ಆ ಒಂದಗಳು ಹೀಗಂದ ತಕ್ಷಣ ಎಷ್ಟೋ ಊಟವಾಗುತ್ತೆ. ತದನಂತರ ಏನು ಮಾಡ್ತಾಳೆ, ಇದೇ ವಿಶೇಷವಾಗಿ ಅರ್ಜುನ ಹತ್ರ ಹೋದಾಗ ಅಂಥ ಒಂದು ಅಲಂಕಾರ ಸ್ವರೂಪಿಣಿಯಾಗಿ ಹೋಗ್ತಾಳೆ, ಮೋಹಿನಿ ಸ್ವರೂಪದಲ್ಲಿ ಹೋಗ್ತಾಳಂತೆ. ಅದಕ್ಕೆ ಅಲಂಕಾರ ಸ್ವರೂಪಿಣಿ ಇಂದ್ರಲೋಕದಲ್ಲಿ ರಥಿ ಮನ್ಮಥ ಏನು ಅವಕಾಶವನ್ನು ತಗೊತಾಳೆ, ಇನ್ನೂ ಒಂದು ಸೌಂದರ್ಯವನ್ನು ತೋರಿಸ್ತಾಳೆ. ಅರ್ಜುನಿಗೆ ಆ ಸೌಂದರ್ಯವನ್ನು ರಸಿಕತೆಯಿಂದ ತೋರಿಸ್ತಾಳಂತೆ. ಭೀಮನ ಹತ್ರ ಹೋಗ್ತಾಳೆ, ಶಕ್ತಿಯುಕ್ತಾಂ ಪ್ರದರ್ಶನ. ಅವಳು ಹೇಳ್ತಾಳೆ ನೋಡಿ, ಧನುರ್ವಾಶ್ಯಾಂ, ಧನುರ್ವಶ್ಯಾಂ, ಆ ಧನುರ್ಮನ ವಶ್ಯ ಮಾಡಿಕೊಂಡು, ಗದಾಂ ಪ್ರತ್ಯಾಂ, ಆ ಗದ ಪ್ರತ್ಯಾಮಲ್ಲಿ ಮಣಿವಸು. ಮಣಿವಸು ಅಂದರೆ ಮಣಿ ಇದ್ದ ಹಾಗೆ ಕೂತ್ಕೊಂತಾಳೆ, ಗದೆಯಲ್ಲಿ ಮಣಿ ಇದ್ದಾಗೆ ಶಕ್ತಿಯಾಗಿ ಕೂತ್ಕೊಂತಾಳಂತೆ. ಆಗ ಭೀಮನ ಹತ್ರ ಹೋದಾಗ ಶಕ್ತಿಯಾಗಿ ಪ್ರದರ್ಶನಗೊಳ್ತಾಳೆ. ಅವಳಷ್ಟು ಶಕ್ತಿ ಏನಪ್ಪ ಒಳ್ಳೆ ಗಂಡಿದ್ದ ಹಾಗೆ, ಅಂದರೆ ಭೀಮನಿಗೆ 1000 ಆನೆ ಬಲ, ಇವಳು ಒಬ್ಳು. ತದನಂತರ ಲವಕುಶರ ಹೇಗೆ ಅವಕಾಶವನ್ನು ಕೊಟ್ಟರು ರಾಮಾಯಣದಲ್ಲಿ, ಹಾಗೆ ಅದೇ ಲವಕುಶ ಅಂದರೆ ಟ್ವಿನ್ಸ್, ಅಶ್ವಿನಿ ದೇವತೆಗಳಿಗೆ ಅನುಗ್ರಹ ಕೊಟ್ಟಿರೋದೇ ನಕುಲ ಸಹದೇವ. ಲವಾಕುಶರಿದ್ದಾಗಲೂ ನಕುಲ ಸಹದೇವ, ರಾಮಾಯಣದಲ್ಲಿದ್ದಾಗ ಆ ಕಾಲ. ಅದಾದ ಮೇಲೆ ಏನು ಮಾಡ್ತಾರೆ, ಭರತ ಶತ್ರುಘ್ನ ಏನಂತಕ್ಕಂಥ ವಿಚಾರ ಏನು ಬಂತೋ, ಆ ಭರತ ಲಕ್ಷ್ಮಣ ಶತ್ರುಘ್ನಲ್ಲಿ ಭರತ ಅನ್ನೋ ಒಂದು ದೊಡ್ಡವನು, ಅದು ಆ ಪಾತ್ರೆಯಲ್ಲಿ ಕಿತ್ಕೊಂಡು ತಿಂದವನು ಸುಮಿತ್ರ. ಅದಕ್ಕೆ ಸ್ವಲ್ಪ ಕಿತ್ಕೊಂಡ್ಬಿಡ್ತಾಳೆ, ಆ ಪಾತ್ರೆಯಲ್ಲಿ ಸ್ವಲ್ಪ, ಈ ಪಾತ್ರೆಯಲ್ಲಿ ಸ್ವಲ್ಪ. ಅದಕ್ಕೆ ಕೌಸಲ್ಯದಿಂದ ಬಂದಿರತಕ್ಕಂಥದ್ದು ಭರತನ ಸ್ವಲ್ಪ ಮಟ್ಟಿಗೆ, ಭರತನಿಂದ ತಗೊಂಡಿರ್ತಕ್ಕಂಥ ಸುಮಿತ್ರ. ಹಾಗೇನಾಯ್ತು, ಲಕ್ಷ್ಮಣ ಶತ್ರುಘ್ನ ಹುಟ್ಟು. ಅದಕ್ಕೆ ಅಶ್ವಿನಿ ದೇವತೆ ಟ್ವಿನ್ಸ್ ಕದ್ದು ತಿಂದಿದ್ದು. ಅಂಥ ಒಂದು ವೈಶಿಷ್ಟ್ಯತೆ ಈ ಒಂದು ಚಾಮುಂಡಲ್ಲಿರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಎಷ್ಟೋ ಜನ ಊಟಕ್ಕೆ ಮೊದಲು ಚಾಮುಂಡಾದೇವಿ ಸ್ಮರಣೆ ಮಾಡ್ಕೊಳ್ಳಿ. ಕದ್ದು ತಿನ್ನಕ್ಕೆ ಹೋಗಬೇಡಿ, ಮಾಂಸಾಹಾರಗಳನ್ನ ಕೊಡಬೇಡಿ. ಅಳುಮುಖದ ಒಳಗೆ ಮಾಂಸಾಹಾರ ಕೊಟ್ಟರೆ ಮನೆ ಸರ್ವನಾಶ. ಎಷ್ಟೋ ಜನ ಕಾಡಿನಲ್ಲಿ ಇವತ್ತಿಂದ ವಾಸವಾಗಿರ್ತಕ್ಕಂಥವ್ರು ಚಾಮುಂಡ ಪೂಜೆ ಮಾಡಿದ್ರೆ ಹಂದಿನ ಕತ್ತರಿಸೋದು, ಏನೇನೋ ಕತ್ತರಿಸ್ತೀರ, ಅದೆಲ್ಲ ಕತ್ತರಿಸೋದು ಬಿಸಾಕಿ ಯಾವತ್ತೂ ಅವಳಿಗೆ ನಿರಾಹಾರ ಸ್ವರೂಪಿಣಿ ಏನು ಮಾಡಬೇಕು, ನೀರು ಜೊತೆಗೆ ಇಡಲೇಬೇಕು. ಉಪಹಾರ ಊಟಕ್ಕೆ ಮೊದಲು ಏನು ಮಾಡ್ಕೊತಿದ್ದೋ ಅದನ್ನು ನೈವೇದ್ಯ ಇಡಬೇಕು. ಹೊಲದಲ್ಲಿ ಚೆನ್ನಾಗಿ ಅವಳನ್ನ ರಕ್ಷಣೆಯನ್ನು ಮಾಡ್ಕೋಬೇಕು. ಇವಳು ನಿಮ್ಮ ರಕ್ಷಣೆನ ನಿಶ್ಚಿಂತೆಯಿಂದ ಇರೋಕ್ಕೆ, ಚಿಂತೆನೇ ಇಲ್ಲದೆ ಇದ್ದ ಹಾಗೆ ಜೀವನ ನಡೆಸ್ಕೊಡ್ತಾಳೆ ಪಾತಾಳ ಲೋಕದಲ್ಲಿ ಇದೇ ದೇವಿ. ಅದಕ್ಕೆ ಚಾಮುಂಡ ಇನ್ಯಾರೂ ಅಲ್ಲ, ಸಾಕ್ಷಾತ್ ದ್ರೌಪದಿ ಇಂತಿ ಮುಖಾಂತರ ತಿಳಿಸಿ ಈ ಶ್ಲೋಕವನ್ನು ಪ್ರತಿನಿತ್ಯ ಮಧ್ಯಾಹ್ನದಲ್ಲಿ ಮಾಧ್ಯಾನಿಕ ಮಹೇಶ್ವರ, ಅದಕ್ಕೆ ಮಹೇಶ್ವರ ಸ್ವರೂಪದಲ್ಲಿ ಕೂತಿರ್ತಕ್ಕಂಥ ಈ ದೇವಿನ ಸ್ಮರಣೆ ಬೇಕು. ತಿಮಶಿ, ಆ ತಿಮಪಿ ಅಂತಕ್ಕಂಥವಳು, ತಿಮಿರ ಅಂತಕ್ಕಂಥವಳು ಯಾವತ್ತೂ ಉಪಯೋಗಿಸ್ತಕ್ಕಂಥ ಮಾತುಗಳು. ಅದಕ್ಕೆ ನೀವು ಈ ಒಂದು ವಿಶೇಷವಾಗಿ ಮೀನು ಹೇಗೆ ನೀರಲ್ಲಿರುತ್ತೋ, ನೀರಿನ ಜೊತೆ ಇರುತ್ತೋ, ನೀವು ಚಾಮುಂಡ ಜೊತೆ ಅಷ್ಟೇ ಚೆನ್ನಾಗಿ ಹೊಲದಲ್ಲಾಗಲಿ ನಿರಾಕಾರ ಪರಬ್ರಹ್ಮ ಸ್ವರೂಪಿಣಿಯಲ್ಲಿ ಅವಳನ್ನ ಸ್ಮರಣೆ ಮಾಡ್ಕೊತಾನೇ ಇರಬೇಕು. ಬಿಟ್ರಿ ಕೆಟ್ರಿ.